ನಮಸ್ಕಾರ ಸ್ನೇಹಿತರೆ, ಎಜುರೇಟ್ಸ್ಗೆ ಸ್ವಾಗತ. ನಾನು ಮೃತ್ಯುಂಜಯ್ ಕಬ್ಬೂರ್. 2022-23ನೇ ಶೈಕ್ಷಣಿಕ ಸಾಲಿಗೆ ಅತಿಥಿ ಉಪನ್ಯಾಸಕರನ್ನ ಆಯ್ಕೆ ಮಾಡಿಕೊಳ್ಳೋದಕ್ಕೆ ಅಥವಾ ನೇಮಕಾತಿ ಮಾಡಿಕೊಳ್ಳೋದಕ್ಕೆ ಕರ್ನಾಟಕ ಸರ್ಕಾರದ ಕಾಲೇಜು ಶಿಕ್ಷಣ ಇಲಾಖೆಯಿಂದ ಇದೀಗ ಪ್ರಕಟಣೆ ಹೊರಬಂದಿದೆ. ಹೌದು, 2022-23ನೇ ಸಾಲಿಗೆ ವಿವಿಧ ಸರ್ಕಾರಿ ಪ್ರಥಮ ದರ್ಜೆಗಳಲ್ಲಿ ಖಾಲಿರುವಂತಹ ಅತಿಥಿ ಉಪನ್ಯಾಸಕರ ಹುದ್ದೆಗಾಗಿ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಯಾವ ರೀತಿ ಅರ್ಜಿಯನ್ನು ಸಲ್ಲಿಸೋದು, ಏನು ವಿದ್ಯಾರ್ಹತೆಯನ್ನು ನಿಗದಿಪಡಿಸಿದ್ದಾರೆ, ಯಾವೆಲ್ಲ ಪ್ರಮುಖ ದಿನಾಂಕಗಳಿದಾವೆ, ಏನೆಲ್ಲ ಮಾಹಿತಿನ ಈ ಸಂದರ್ಭದಲ್ಲಿ ನಾವು ತಿಳಿಬೇಕಾಗುತ್ತೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಈ ನೋಟಿಫಿಕೇಶನ್ಗೆ ಸಂಬಂಧಪಟ್ಟಂತಹ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿತಾ ಇದೀವಿ. ವಿಡಿಯೋ ಆರಂಭ ಮಾಡೋದಕ್ಕಿಂತ ಮುಂಚೆ ನೀವೇನಾದ್ರೂ ಎಜುರೇಟ್ಸ್ಗೆ ಹೊಸಬರಾಗಿದ್ರೆ ಅಥವಾ ಇನ್ನೂರಿಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಾದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಮತ್ತು ಮುಂದಿನ ಎಲ್ಲ ಅಪ್ಡೇಟ್ಸ್ಗಳಿಗಾಗಿ ನೋಟಿಫಿಕೇಶನ್ ಬೆಲ್ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಆದ್ಮೇಲೆ 2022-23ನೇ ಸಾಲಿನಲ್ಲಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಅಂದ್ರೆ ಗವರ್ಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜುಗಳಲ್ಲಿ ಕಾಯಂ ಉಪನ್ಯಾಸಕರಿಗೆ ಕೊಟ್ಟಿರುವಂತಹ ಕಾರ್ಯಭಾರವನ್ನು ಹಂಚಿಕೆ ಮಾಡಿದ ನಂತರ ಉಳಿದಿರುವಂತಹ ಬೋಧನಾ ಕಾರ್ಯಭಾರ ಅಂದ್ರೆ ವರ್ಕ್ ಲೋಡ್ ಏನಿರುತ್ತೆ, ಆ ವರ್ಕ್ ಲೋಡ್ ಅನ್ನ ಅತಿಥಿ ಉಪನ್ಯಾಸಕರನ್ನ ಆಯ್ಕೆ ಮಾಡಿಕೊಂಡು ಅವರಿಗೆ ನೀಡೋದಕ್ಕೆ ಸರ್ಕಾರ ಇದೀಗ ಮುಂದಾಗಿದೆ ಅಂತ ಹೇಳಬಹುದು. ಇದರಲ್ಲಿ ಗ್ರಂಥಪಾಲಕರು ಮತ್ತು ದೈಹಿಕ ಶಿಕ್ಷಣ ಬೋಧಕರು ಇಬ್ಬರು ಕೂಡ ಒಳಗೊಂಡಿದ್ದಾರೆ. ಅಂದ್ರೆ ಸಾಮಾನ್ಯ ವಿಷಯದ ಉಪನ್ಯಾಸಕರು ಮತ್ತು ದೈಹಿಕ ಉಪನ್ಯಾಸಕರು ಹಾಗೆ ಗ್ರಂಥಪಾಲಕರನ್ನು ಕೂಡ ಸೇರಿಕೊಂಡಂತೆ ಅತಿಥಿ ಉಪನ್ಯಾಸಕರನ್ನ ಆಯ್ಕೆ ಮಾಡಿಕೊಳ್ಳೋದಕ್ಕೆ ಕಾಲೇಜು ಶಿಕ್ಷಣ ಇಲಾಖೆ ಇದೀಗ ಮುಂದಾಗಿದೆ ಅಂತ ಹೇಳಬಹುದು. ಇದನ್ನ ಆನ್ಲೈನ್ ಕೌನ್ಸಿಲಿಂಗ್ ಪ್ರಕ್ರಿಯೆ ಮೂಲಕ ಆಯ್ಕೆ ಮಾಡಿಕೊಳ್ತಾರೆ ಅಂತ ಹೇಳ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ವೇಳಾಪಟ್ಟಿಯನ್ನು ಕೂಡ ಕೊಡ್ತಾ ಇದ್ದಾರೆ. ಕ್ಯಾಲೆಂಡರ್ ಆಫ್ ಇವೆಂಟ್ಸ್ ಅನ್ನು ಕೂಡ ನಾವು ಇಲ್ಲಿ ಗಮನಿಸ್ತಾ ಇದ್ವಿ, ಯಾವ ದಿನಾಂಕದಂದು ಏನೇನು ನಡೆಯುತ್ತೆ ಅಂತ ಹೇಳಿ. ಆನ್ಲೈನ್ ಮೂಲಕ ಅರ್ಜಿನ ಸಲ್ಲಿಸಲಿಕ್ಕೆ ಆರಂಭವಾಗುವಂತಹ ದಿನಾಂಕ 3/1/2023 ಅಂದ್ರೆ ಜನವರಿ 3ನೇ ತಾರೀಕು ಆನ್ಲೈನ್ ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ. ಆನ್ಲೈನ್ ನಲ್ಲಿ ಅರ್ಜಿ ಸಲ್ಲಿಸಲಿಕ್ಕೆ ಕೊನೆಯ ದಿನಾಂಕ 10/1/2023, ಕೇವಲ ಒಂದು ವಾರ ಟೈಮ್ ಅನ್ನು ಕೊಟ್ಟಿದ್ದಾರೆ. 10 ಜನವರಿ 2023ಕ್ಕೆ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸುವಂತಹ ಕೊನೆಯ ದಿನಾಂಕ ಕೂಡ ಪೂರ್ಣಗೊಳ್ಳುತ್ತೆ. ಮೆರಿಟ್ ಪಟ್ಟಿ ಅನ್ವಯ ಸ್ಥಳ ಆಯ್ಕೆ ಮತ್ತು ಕೌನ್ಸಿಲಿಂಗ್ ನಡೆಸುವಂತಹ ದಿನಾಂಕ, ಕೌನ್ಸಿಲಿಂಗ್ ಮತ್ತು ನಿಮಗೆ ಪ್ಲೇಸ್ ಅನ್ನು ಆಯ್ಕೆ ಮಾಡ್ಕೊಳ್ಳೋದಕ್ಕೆ ಇರುವಂತಹ ಟೈಮ್ ಅಂತಂದ್ರೆ 16/1/2023ರಿಂದ 25/1/2023ನೇ ತಾರೀಕಿನವರೆಗೂ ಕೂಡ. ಸೊ 9 ದಿನಗಳ ಕಾಲ ನಿಮಗೆ ಪ್ಲೇಸ್ ಅನ್ನು ಆಯ್ಕೆ ಮಾಡ್ಕೊಳ್ಳೋದಕ್ಕೆ ಮತ್ತು ಕೌನ್ಸಿಲಿಂಗ್ ಅನ್ನ ಪೂರ್ಣಗೊಳಿಸುವುದಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ. ಸ್ಥಳ ಆಯ್ಕೆ ಮಾಡಿಕೊಂಡ ಅಭ್ಯರ್ಥಿಗಳು ಸಂಬಂಧಪಟ್ಟ ಕಾಲೇಜುಗಳಲ್ಲಿ ಕರ್ತವ್ಯಕ್ಕೆ ವರದಿ ಮಾಡಿಕೊಳ್ಳಲು ಕೊನೆಯ ದಿನಾಂಕ. ನಿಮ್ದು ಕೌನ್ಸಿಲಿಂಗ್ ಎಲ್ಲ ಆಯ್ತು, ನಿಮ್ಗೆ ಅಲಾಟ್ಮೆಂಟ್ ಆಯ್ತು ಅಂತಂದ್ರೆ ನಿಮಗೆ ಸಿಕ್ಕಿರುವಂತಹ ಕಾಲೇಜಿಗೆ ಹೋಗಿ ನೀವು ರಿಪೋರ್ಟ್ ಮಾಡ್ಕೊಳ್ಳಿಕ್ಕೆ ನಿಮ್ಗೆ ಕೊನೆಯ ದಿನಾಂಕ ಯಾವುದು ಅಂತಂದ್ರೆ ಫೆಬ್ರವರಿ 1/2/2023ನೇ ತಾರೀಕಿನೊಳಗಾಗಿ ನೀವೇನಾದ್ರೂ ಸೆಲೆಕ್ಷನ್ ಆದ್ರಿ ಅಂತಂದ್ರೆ ನಿಮ್ಗೆ ಸಿಕ್ಕಿರುವಂತಹ ಕಾಲೇಜಿಗೆ ಹೋಗಿ ನೀವು ರಿಪೋರ್ಟ್ ಅನ್ನ ಮಾಡ್ಕೋಬೇಕಾಗುತ್ತೆ. ಇನ್ನು ಹೇಗೆ ಅರ್ಜಿ ಸಲ್ಲಿಸೋದು ಅಂತಂದ್ರೆ ಈ ಒಂದು ಅತಿಥಿ ಉಪನ್ಯಾಸಕರ ಹುದ್ದೆಗೆ ಆನ್ಲೈನ್ ಮೂಲಕ ಮಾತ್ರ ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶ ಇದೆ. https://dce.karnataka.gov.in ಅನ್ನುವಂತಹ ವೆಬ್ಸೈಟ್ ನ ಮೂಲಕ ಅರ್ಜಿಯನ್ನು ಸಲ್ಲಿಸಬಹುದು. ನಾನು ಈ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೂಡ ಹಾಕಿರ್ತೀನಿ. ನೀವು ಆ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋದ್ರ ಮೂಲಕ ಈಸಿಯಾಗಿ ಅಪ್ಲಿಕೇಶನ್ ಸಲ್ಲಿಸಬಹುದು. ಜೊತೆಗೆ ಮುಂದಿನ ವಿಡಿಯೋದಲ್ಲಿ ನಾನೇ ಒಂದು ಅಪ್ಲಿಕೇಶನ್ ನ ಲೈವ್ ಡೆಮೋನ ಅರ್ಜಿ ಸಲ್ಲಿಸೋದನ್ನು ಕೂಡ ನಿಮ್ ಜೊತೆಗೆ ಹಂಚಿಕೊಳ್ತೀನಿ. ಆಗ ನಿಮ್ಗೆ ಇನ್ನಷ್ಟು ಮಾಹಿತಿ ಸಿಗುತ್ತೆ. ಇನ್ನು ಯಾವ ರೀತಿಯಾಗಿ ಆಯ್ಕೆಯನ್ನು ಮಾಡಿಕೊಳ್ತಾರೆ, ಈ ಸೆಲೆಕ್ಷನ್ ಪ್ರೊಸೀಜರ್ ಏನಿದೆ, ಆಯ್ಕೆ ಪ್ರಕ್ರಿಯೆ ಏನಿದೆ ಅಂತಂದ್ರೆ ಮೆರಿಟ್ ಆಧಾರಿತವಾಗಿ ಈ ಒಂದು ಆಯ್ಕೆಯನ್ನು ಮಾಡಿಕೊಂತಾರೆ. ಯಾವೆಲ್ಲ ಮಾನದಂಡಗಳನ್ನ ಇಲ್ಲಿ ಪರಿಗಣಿಸ್ತಾರೆ ಅಂತಂದ್ರೆ ಮೊದಲನೇದು ವಿದ್ಯಾರ್ಹತೆ, ಎರಡನೇದು ಹೆಚ್ಚುವರಿ ವಿದ್ಯಾರ್ಹತೆ, ಮತ್ತೊಂದು ಅನುಭವ ಅನ್ನುವಂಥದ್ದು. 3 ಮಾನದಂಡಗಳ ಆಧಾರದ ಮೇಲೆ ಈ ಒಂದು ಅತಿಥಿ ಉಪನ್ಯಾಸಕ ಹುದ್ದೆಗೆ ನಮ್ಮನ್ನ ಆಯ್ಕೆ ಮಾಡಿಕೊಳ್ತಾರೆ. 3 ಮಾನದಂಡಗಳು ಯಾವುದು ಅಂತಂದ್ರೆ ಒಂದು ವಿದ್ಯಾರ್ಹತೆ, ಮತ್ತೊಂದು ಹೆಚ್ಚಿನ ವಿದ್ಯಾರ್ಹತೆ, ಮತ್ತೊಂದು ಅನುಭವ. ಏನ್ ವಿದ್ಯಾರ್ಹತೆಯನ್ನು ಹೊಂದಿರಬೇಕು ಅತಿಥಿ ಉಪನ್ಯಾಸಕರಾಗಬೇಕು ಅಂತಂದ್ರೆ 2 ವರ್ಷದ ಸ್ನಾತಕೋತ್ತರ ಪದವಿಯಲ್ಲಿ ಗಳಿಸಿರುವ ಒಟ್ಟು ಶೇಕಡಾವಾರು ಅಂಕಗಳ 25% ಅನ್ನ ತಗೋತಾರೆ. ಅಂದ್ರೆ ಅದನ್ನ ಕನ್ಸಿಡರ್ ಮಾಡ್ತಾರೆ. ಮಿನಿಮಮ್ ಎಲಿಜಿಬಿಲಿಟಿ ಏನು ಈ ಒಂದು ಅತಿಥಿ ಉಪನ್ಯಾಸಕರ ಹುದ್ದೆಗೆ ಅರ್ಜಿ ಸಲ್ಲಿಸೋದಕ್ಕೆ ಅಂತಂದ್ರೆ PG ಆಗಿರಬೇಕು. ಆಯಾ ವಿಷಯಕ್ಕೆ ಸಂಬಂಧಪಟ್ಟಂತೆ ಸ್ಪೆಸಿಫಿಕ್ ಸಬ್ಜೆಕ್ಟ್ ನಲ್ಲಿ ನಿಮ್ಮ PG ಆಗಿರಬೇಕು. ಆ ಒಂದು PGಯಲ್ಲಿ ನೀವು ಎಷ್ಟು ಅಂಕಗಳನ್ನು ಪಡ್ಕೊಂಡಿರ್ತೀರಿ ಅದರ 25% ಅನ್ನ ನಿಮ್ಮ ಮೆರಿಟ್ ಲಿಸ್ಟ್ ಹಿಡಿತಾರೆ. ಒಂದು ಉದಾಹರಣೆಯನ್ನು ಕೂಡ ಕೊಟ್ಟಿದ್ದಾರೆ ಇಲ್ಲವರು. ನೀವೇನಾದ್ರೂ PG ನಲ್ಲಿ ಇನ್ ಕೇಸ್ ನೀವು ಇಂಗ್ಲಿಷ್ ಮಾಡಿದ್ರಿ, MA ಇಂಗ್ಲಿಷ್ ಮಾಡಿದ್ರಿ ಅಂತಂದ್ರೆ MA ಇಂಗ್ಲಿಷ್ ನಲ್ಲಿ 60% ನಿಮ್ದಾಗಿತ್ತು ಅಂತಂದ್ರೆ 60% 25 ಭಾಗ ಅಂದ್ರೆ 15 ಆಗತ್ತೆ. ಸೊ 15 ಅಂಕಗಳನ್ನ ನಿಮ್ಮನ್ನ ಕನ್ಸಿಡರ್ ಮಾಡ್ತಾರೆ. ಅಂದ್ರೆ ಮತ್ತೊಂದ್ಸಲ ಗಮನ ಇರಲಿ ನಿಮ್ಗೆ, ಈ ಒಂದು ಅತಿಥಿ ಉಪನ್ಯಾಸಕ ಹುದ್ದೆಗೆ ಅರ್ಜಿ ಸಲ್ಲಿಸೋದಕ್ಕೆ ಮಿನಿಮಮ್ ಎಲಿಜಿಬಿಲಿಟಿ ಅಂತಂದ್ರೆ PG ಆಗಿರಬೇಕು. ಸ್ಪೆಸಿಫಿಕ್ ಸಬ್ಜೆಕ್ಟ್ ನಲ್ಲಿ PG ಆಗಿರಬೇಕು. ನಿಮ್ಮ PG ಆದಂತದ್ದನ್ನ ನಿಮ್ಮ ಅಂಕಗಳನ್ನ 25% ಅವರು ಪರಿಗಣಿಸ್ತಾರೆ. 25% ಅಂದ್ರೆ ನೀವು MA ಇಂಗ್ಲಿಷ್ ನಲ್ಲಿ 60% ಮಾಡಿದ್ರಿ ಅಂತಂದ್ರೆ ಅದರ 25 ಭಾಗ ಅಂತಂದ್ರೆ 15 ಅಂಕಗಳಾಯ್ತು. ಸೊ 15 ಅನ್ನ ತಗೋತಾರೆ. ಇನ್ ಕೇಸ್ ನೀವು 80 ಮಾಡಿದ್ರಿ ಅಂದ್ರೆ 20 ಅನ್ನ ಹಿಡಿತಾರೆ.
ಸೊ ಈ ತರ 25 ನೀವ್ ಎಷ್ಟು ಅಂಕಗಳನ್ನ ತಗೊಂಡಿರ್ತೀರಿ, 90 ತಗೊಂಡಿದ್ರಿ ಅಂದ್ರೆ 90/4 ಮಾಡ್ರಿ. ಸೊ ಹಂಗ ನಿಮ್ಮ 4ನೇ ಒಂದು ಭಾಗವನ್ನ ಇಲ್ಲಿ ಅಂಕಗಳನ್ನ ಹಿಡಿತಾರೆ. ಗರಿಷ್ಠ ಅಂಕಗಳು 25 ಅಂತ ಕೊಟ್ಟಿದ್ದಾರೆ. ಸೊ 25 ಮ್ಯಾಕ್ಸಿಮಮ್ ಮಾರ್ಕ್ಸ್ ಇರ್ತವೆ. ನೀವ್ ಎಷ್ಟು ಅಂಕಗಳನ್ನ ತಗೋತೀರಿ ಅಷ್ಟು ಅಂಕಗಳು ಮೊದಲನೇದು. ಇದು ಕ್ಲಿಯರ್ ಆಯ್ತು ಅನ್ಕೊಂತೀನಿ. ಎರಡನೇ ವಿದ್ಯಾರ್ಹತೆ, ಹೆಚ್ಚುವರಿ ವಿದ್ಯಾರ್ಹತೆಗೆ ಇಲ್ಲಿ ಹೆಚ್ಚಿನ ಅಂಕಗಳನ್ನು ನಿಗದಿಪಡಿಸಿರೋದನ್ನ ಗಮನಿಸ್ತಾ ಇದ್ವಿ. ಇನ್ ಕೇಸ್ ನೀವೇನಾದ್ರೂ PG ಜೊತೆಗೆ PhD ವಿದ್ಯಾರ್ಹತೆಯನ್ನು ಕೂಡ ಹೊಂದಿದ್ರಿ ಅಂತಂದ್ರೆ ಅದಕ್ಕೆ ಹೆಚ್ಚುವರಿಯಾಗಿ 12 ಅಂಕಗಳನ್ನು ಕೊಡ್ತಾ ಇದ್ದಾರೆ. ಅಲ್ಲಿ ನೀವು 15 ಮಾರ್ಕ್ಸ್ ತಗೊಂಡ್ರಿ, 60% ಆಗಿತ್ತು, 15 ಆಯ್ತು, ಪ್ಲಸ್ ಇಲ್ಲಿ PhD ಕೂಡ ಪಡೆದಿದ್ರೆ ಅಂದ್ರೆ 15 + 12 ಆಯ್ತು. ಮತ್ತೆ ನೆಟ್, ಕೆಸೆಟ್ ಮತ್ತೆ ಸ್ಲೆಟ್ ಏನಾದ್ರು ಆಗಿತ್ತು ಅಂದ್ರೆ ಅದಕ್ಕೆ 9 ಮಾರ್ಕ್ಸ್ ಅನ್ನ ಕೊಡ್ತಾರೆ. ಎಂಪಿಲ್ ಆಗಿತ್ತು ಅಂದ್ರೆ 6 ಮಾರ್ಕ್ಸ್ ಅನ್ನ ಕೊಡ್ತಾರೆ. ಇನ್ ಕೇಸ್ ನಿಮ್ಗೆ ಈ 3 ಇತ್ತು ಅಂತಂದ್ರೆ PhD, ನೆಟ್, ಎಂಫಿಲ್ 3 ಮಾಡಿದ್ರಿ ಅಂತಂದ್ರೆ ನೀವು ಒಟ್ಟು ನಿಮ್ಗೆ 27 ಅಂಕಗಳು ಇಲ್ಲೇ ಸಿಕ್ತು. 27 ಪ್ಲಸ್ ಅಲ್ಲಿ 15 ಎಷ್ಟಾಯ್ತು ಅಂತ ಕ್ಯಾಲ್ಕುಲೇಟ್ ಮಾಡ್ಕೊಳ್ರಿ. ಅಂದ್ರೆ ನಿಮ್ದು ಎಷ್ಟೆಷ್ಟು ಅರ್ಹತೆ ಇದೆ ನಿಮ್ ಹತ್ರ ಅನ್ನೋದನ್ನ ನೀವು ಕ್ಯಾಲ್ಕುಲೇಟ್ ಮಾಡ್ಕೊಂಡ್ಬಿಡ್ರಿ. ನಿಮ್ದು PG ಮಾರ್ಕ್ಸ್ ಎಷ್ಟಿದೆ ಮತ್ತೆ ಈ ಯಾವ್ಯಾವ ಅರ್ಹತೆಗಳಿದೆ ಅನ್ನೋದನ್ನ ಕೂಡಿಸ್ಕೊಂತ ಹೋಗ್ರಿ, ನಿಮ್ಮ ಪರ್ಸೆಂಟೇಜ್ ಸಿಕ್ಬಿಡುತ್ತೆ. ಇನ್ನ ಮತ್ತೊಂದು ಮಾನದಂಡ ಏನು ಅಂತಂದ್ರೆ ಅನುಭವದ ಆಧಾರದ ಮೇಲೆ ಇಲ್ಲಿ ಅಂಕಗಳನ್ನ ನಿಗದಿಪಡಿಸಿದ್ದಾರೆ. ಹಿಂದಿನ ವರ್ಷಗಳಲ್ಲಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಮಾತ್ರ ಅತಿಥಿ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸಿದ ಅವಧಿಗೆ ಪ್ರತಿ ಶೈಕ್ಷಣಿಕ ವರ್ಷಕ್ಕೆ 3 ಅಂಕಗಳನ್ನು ನಿಗದಿಪಡಿಸಿ 16 ವರ್ಷಗಳಿಗೆ ಗರಿಷ್ಠ 48 ಅಂಕಗಳನ್ನು ಮಿತಿಗೊಳಿಸಿದ್ದಾರೆ. ಅಂದ್ರೆ ನೀವು ಹಿಂದಿನ ವರ್ಷಗಳಲ್ಲಿ ಈ ನಿಯಮ ಬರೋದಕ್ಕಿಂತ ಮುಂಚೆ ಹಿಂದಿನ ವರ್ಷಗಳಲ್ಲಿ ನೀವೇನಾದ್ರೂ ಗವರ್ಮೆಂಟ್ ಕಾಲೇಜುಗಳಲ್ಲಿ ಮಾತ್ರ, ಬೇರೆ ಪ್ರೈವೇಟ್ ಅಲ್ಲಿ ಅನ್ಎಡೆಡ್ ಅಲ್ಲಿ ಅಲ್ಲ. ಸೊ ನೀವೇನಾದ್ರೂ ಗವರ್ಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜುಗಳಲ್ಲಿನೇ ಗೆಸ್ಟ್ ಲೆಕ್ಚರ್ ಆಗಿ ವರ್ಕ್ ಮಾಡಿದ್ರಿ ಹಿಂದಿನ ವರ್ಷಗಳಲ್ಲಿ ಅಂತಂದ್ರೆ, ಸುಮಾರು 5 ವರ್ಷದಿಂದ ನಾನು ಒಂದೇ ಕಾಲೇಜಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ ಗೆಸ್ಟ್ ಲೆಕ್ಚರ್ ಆಗಿ ಅಂತಂದ್ರೆ, ಒಂದು ವರ್ಷಕ್ಕೆ ನಿಮಗೆ 3 ಮಾರ್ಕ್ಸ್ ಅನ್ನ ಕೊಡ್ತಾರೆ. ಸೊ 5 ವರ್ಷ ಅಂತಂದ್ರೆ 5 3 15 ಮಾರ್ಕ್ಸ್ ಆಯ್ತು. ಇಲ್ಲಿ ಮತ್ತೆ ಅಡಿಷನಲ್ ಆಗಿ ನಿಮಗೆ 15 ಮಾರ್ಕ್ಸ್ ಆಯ್ತು. ಗರಿಷ್ಠ 16 ವರ್ಷ ನೀವೇನಾದ್ರೂ ಮಾಡಿದ್ರಿ ಅಂತಂದ್ರೆ, ನಿರಂತರ 16 ವರ್ಷಗಳಿಂದ ನೀವು ಗೆಸ್ಟ್ ಲೆಕ್ಚರ್ ಆಗಿನೇ ಕೆಲಸ ಮಾಡಿದ್ರಿ ಅಂತಂದ್ರೆ ನಿಮಗೆ 48 ಅಂಕಗಳನ್ನು ಕೊಡ್ತಾರೆ. ಸೊ ಅದರ ಜೊತೆಗೆ ನೀವು ಒಂದ್ ಸೆಮ್ ನಲ್ಲಿ ಮಾತ್ರ ಮಾಡಿದ್ರಿ ಅನ್ಕೊಡ್ರಿ, ಒಂದೇ ಸೆಮ್ ನಲ್ಲಿ ಮಾಡಿದ್ರಿ ಅಂದ್ರೆ 1.5 ಅಂಕ ಕೊಡ್ತಾರೆ. ಒಂದು ವರ್ಷಕ್ಕೆ 3 ಅಂಕ, ಒಂದೇ ಸೆಮ್ ಮಾಡಿದ್ರೆ 1.5 ಅಂಕ, ಒಂದು ತಿಂಗಳವರೆಗೆ ಮಾಡಿದ್ರಿ ಅಂದ್ರೆ ಅರ್ಧ ಅಂಕ ಕೊಡ್ತಾರೆ. ಒಂದ್ ತಿಂಗಳದ ಮ್ಯಾಲ್ ಮಾಡಿದ್ರಿ, 2 ತಿಂಗಳ ಒಳಗ್ ಮಾಡಿದ್ರಿ ಅಂದ್ರೆ 1 ಅಂಕ ಕೊಡ್ತಾರೆ. ಎರಡು ತಿಂಗಳ ಮ್ಯಾಲ್ ಮಾಡಿದ್ರಿ ಮತ್ತೆ 6 ತಿಂಗಳ ಒಳಗ್ ಮಾಡಿದ್ರಿ ಅಂತಂದ್ರೆ 1.5 ಅಂಕ ಕೊಡ್ತಾರೆ. ಸೊ ನೀವು ಎಷ್ಟು ವರ್ಷದ ಅನುಭವವನ್ನ ಹೊಂದಿದ್ರಿ ಗೆಸ್ಟ್ ಲೆಕ್ಚರ್ ಆಗಿ ಗವರ್ಮೆಂಟ್ ಡಿಗ್ರಿ ಕಾಲೇಜುಗಳಲ್ಲಿ ಅನ್ನೋದರ ಆಧಾರದ ಮೇಲೆ, 4.5 ವರ್ಷ ಹೊಂದಿದ್ದೀನಿ ನಾನು ಅಂತಂದ್ರೆ 4 3 12 ಪ್ಲಸ್ 1.5 13.5 ಅಂಕ ಆಯ್ತು. ಸೊ ಆ ತರ ನಿಮ್ ಪರ್ಸೆಂಟೇಜ್ ಎಷ್ಟಾಗುತ್ತೆ ಅಂತ ನೋಡ್ಕೊಳ್ರಿ. ಫಸ್ಟ್ ಗೆ ನಿಮ್ದು PG ಪರ್ಸೆಂಟೇಜ್ ಎಷ್ಟಿದೆ ಅದರಲ್ಲಿ 25% ಅನ್ನ ಬರ್ಕೋರಿ. ದೆನ್ ನಿಮ್ದು ಹೆಚ್ಚುವರಿ ವಿದ್ಯಾರ್ಹತೆ ಇದ್ರೆ ಹೆಚ್ಚುವರಿ ವಿದ್ಯಾರ್ಹತೆಗಳ ಒಂದು ಅಂಕಗಳನ್ನು ಕೂಡ ಕೂಡಿಸ್ಕೊಳ್ರಿ. ಮತ್ತೆ ನಿಮ್ದು ಲೆಕ್ಚರ್ ಹಿಂದಿನ ವರ್ಷಗಳಲ್ಲಿ ಗೆಸ್ಟ್ ಲೆಕ್ಚರ್ ಆಗಿ ಅನುಭವ ಇದ್ರೆ ಅದರ ಎಷ್ಟು ವರ್ಷ ಮಾಡಿದ್ರಿ ಅನ್ನೋದನ್ನು ಕೂಡ ಕ್ಯಾಲ್ಕುಲೇಟ್ ಮಾಡ್ಕೊಳ್ರಿ. ಟೋಟಲ್ 100ಕ್ಕೆ ಎಷ್ಟಾಗುತ್ತೆ ಅನ್ನೋದನ್ನ ಕ್ಯಾಲ್ಕುಲೇಟ್ ಮಾಡಿಟ್ಕೊಳ್ರಿ. 100ಕ್ಕೆ ನೀವು ಎಷ್ಟು ಪಡ್ಕೊಂತೀರಿ ಅನ್ನೋದು ನಿಮ್ಮ ಮೆರಿಟ್ ಆಗಿರತ್ತೆ. ಸೊ ವಿಕಲಚೇತನ ಅಭ್ಯರ್ಥಿಗಳಿಗೆ ಮತ್ತೆ ಹೆಚ್ಚುವರಿಯಾಗಿ 10% ಕೊಟ್ಟಿದ್ದಾರೆ, 10 ಅಂಕಗಳನ್ನು ಕೊಟ್ಟಿದ್ದಾರೆ. ಅವ್ರೇನಾದ್ರು 60 ತಗೊಂಡಿದ್ರು ಅಂದ್ರೆ 70 ಅಂತ ಕನ್ಸಿಡರ್ ಮಾಡ್ತಾರೆ. ಸೊ ಅದೇ ತರ 100ಕ್ಕೆ ಎಷ್ಟು ತಗೋತೀರಿ ಅದು ನಿಮ್ಮ ಮೆರಿಟ್ ಆಗಿರುತ್ತೆ. ಸೊ ಕೆಲವೊಬ್ಬರಿಗೆ 10 ವರ್ಷದ ಅನುಭವ ಇದೆ. ಈಗ ನಾನು ನಿಮಗೆ ಸಾಮಾನ್ಯವಾದಂತಹ ಎಕ್ಸಾಂಪಲ್ ಅನ್ನು ಕೊಟ್ಟು ಬಿಡ್ತೀನಿ. ಒಬ್ರು ಈಗ 80% ತಗೊಂಡಿದ್ದಾರೆ PG ನಲ್ಲಿ, MA ಕನ್ನಡದವರು. 80 ಅಂದ್ರೆ ಅವ್ರದ್ದು 20 ಅಂಕ ಆಯ್ತು. ಆಮೇಲೆ ಈ 3 ವಿದ್ಯಾರ್ಹತೆಗಳನ್ನು ಕೂಡ ಹೊಂದಿದ್ದಾರೆ. ಈ 3 ವಿದ್ಯಾರ್ಥಿಗಳು ಅಂತಂದ್ರೆ ಎಷ್ಟಾಯ್ತು, 27 ಆಯ್ತು. 27 ಪ್ಲಸ್ 20 47 ಆಯ್ತು. 10 ವರ್ಷ ಅವರು ಗೆಸ್ಟ್ ಲೆಕ್ಚರ್ ಆಗಿ ಕೆಲಸ ಮಾಡಿದ್ದಾರೆ. ಅದೆಷ್ಟಾಯ್ತು, 30 ಆಯ್ತು. 47 ಪ್ಲಸ್ 30 77 ಅಂಕ ಆಯ್ತು. ಸೊ 77 ಅಂಕ ಅನ್ನೋದು ಅವರ ಮೆರಿಟ್ ಆಗಿರುತ್ತೆ. ಸೊ ಅದೇ ತರ ನಿಮ್ದು ಎಷ್ಟಾಗುತ್ತೆ ಅನ್ನೋದನ್ನು ಕೂಡ ನೋಡಿಕೊಳ್ಳಿ. ಜೊತೆಗೆ ನೀವು ಈ ಒಂದು ಅರ್ಜಿ ಸಲ್ಲಿಸುವಂತಹ ಸಂದರ್ಭದಲ್ಲಿ ಈ ಮಾನದಂಡಗಳನ್ನು ಅನುಸರಿಸಿನೇ ಅರ್ಜಿಯನ್ನ ಸಲ್ಲಿಸಬೇಕು. ಯಾವುದೇ ತಪ್ಪು ಮಾಹಿತಿಯನ್ನ ಕೊಡಕ್ಕಾಗಲ್ಲ. ಸೊ ನೀವು ರಾಜ್ಯವ್ಯಾಪಿ ಒಂದು ಗೆಸ್ಟ್ ಲೆಕ್ಚರ್ ಒಂದು ನೇಮಕಾತಿ ಆಗ್ತಾ ಇರೋದ್ರಿಂದ ಇಲ್ಲಿ ನಿಮ್ಮ ಮೆರಿಟ್ ಪಟ್ಟಿಯನ್ನೇ ಆಧಾರಿತವಾಗಿ ನಿಮ್ಮ ಕೌನ್ಸಿಲಿಂಗ್ ಅನ್ನ ಮಾಡ್ತಾರೆ. ಹಾಗಾಗಿ ನಿಮ್ಮ ಅನುಭವ, ಹೆಚ್ಚಿನ ವಿದ್ಯಾರ್ಹತೆ ಮತ್ತು ವಿದ್ಯಾರ್ಹತೆ ಅವೆಲ್ಲವೂ ಕೂಡ ಸರಿಯಾದ ಪ್ರಮಾಣದಲ್ಲಿ ನೀವು ಅಂಕಗಳನ್ನು ನಮೂದಿಸಬೇಕಾಗುತ್ತೆ. ಇನ್ನ ರಾಜ್ಯ ವ್ಯಾಪ್ತಿ ನಿಮ್ಗೆ ಆಯಾ ಕಾಲೇಜುಗಳಲ್ಲಿ ಎಲ್ಲಿ ಅಗತ್ಯ ಇರುತ್ತೆ ಆ ಕಾಲೇಜುಗಳಲ್ಲಿ ಕೌನ್ಸಿಲಿಂಗ್ ಮೂಲಕ ನಿಮ್ಮನ್ನ ಅಲೋಕೇಟ್ ಮಾಡ್ತಾರೆ. ಮತ್ತೆ ಸ್ಥಳ ಆಯ್ಕೆ ಮಾಡಿಕೊಳ್ಳಿಕ್ಕೆ ಅವಕಾಶವನ್ನು ಕೂಡ ಕೊಟ್ಟಿದ್ದಾರೆ. ಸೊ ಮತ್ತೊಮ್ಮೆ ಕೌನ್ಸಿಲಿಂಗ್ ಗೆ ನೀವು ಹೋಗ್ತೀನಿ, ನಾನು ಕೌನ್ಸಿಲಿಂಗ್ ಇದ್ದಾಗ ನಾನು ಹೋಗಿಲ್ಲ, ಅವಾಗ ಅಟೆಂಡ್ ಆಗಕ್ ಆಗ್ಲಿಲ್ಲ, ಮತ್ತೊಂದ್ಸಲ ಅವಕಾಶ ಕೊಡ್ತಾರೋ ಏನು ಅಂತಂದ್ರೆ ಖಂಡಿತ ಕೊಡೋದಿಲ್ಲ. ಒಂದ್ಸಲ ಅವಕಾಶ ಕೊಟ್ಟಾಗ್ಲೇ ನೀವು ಹೋಗ್ಬೇಕಾಗುತ್ತೆ. ಏನಾದ್ರೂ ತಪ್ಪು ಮಾಹಿತಿಯನ್ನು ಕೊಟ್ಟಿದ್ರಿ ಅಥವಾ ಏನಾದ್ರೂ ಮಿಸ್ಗೈಡ್ ಆಗಿತ್ತು ಅಂತಂದ್ರೆ ಅಂತವರ ಅಭ್ಯರ್ಥತ್ವ, ಅವರ ಕ್ಯಾಂಡಿಡೇಚರ್ ಅನರ್ಹಗೊಳ್ಳುತ್ತೆ ಅನ್ನೋದನ್ನು ಕೂಡ ಹೇಳ್ತಾ ಇದ್ದಾರೆ. ಸೊ ನೀವು ಆನ್ಲೈನ್ ಮೂಲಕ ಅತಿಥಿ ಉಪನ್ಯಾಸಕರನ್ನ ಆಯ್ಕೆ ಮಾಡಿಕೊಳ್ಳುತ್ತಿರುವ ಕುರಿತು ಎಲ್ಲಾ ಕಾಲೇಜುಗಳಲ್ಲೂ ಕೂಡ ತಮ್ಮ ನೋಟಿಸ್ ಬೋರ್ಡ್ಗಳಲ್ಲೂ ಕೂಡ ಇದನ್ನ ಪ್ರಕಟಿಸಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ಹೆಚ್ಚಿನ ಮಾಹಿತಿಗಾಗಿ ಈ ಅತಿಥಿ ಉಪನ್ಯಾಸಕರ ಹುದ್ದೆಗೆ ಅರ್ಜಿ ಸಲ್ಲಿಸುವುದಕ್ಕಾಗಿ ಮತ್ತು ಹೆಚ್ಚಿನ ಮಾಹಿತಿಗಾಗಿ ಇಲಾಖೆಯ ಅಧಿಕೃತ ವೆಬ್ಸೈಟ್ ಆಗಿರುವಂತಹ https://dce.karnataka.gov.in ನಲ್ಲಿ ಎಲ್ಲ ಮಾಹಿತಿಗಳು ಕೂಡ ಸಿಗ್ತವೆ. ಸೊ ಹಾಗಾಗಿ ನೀವು ಈ ಒಂದು DCA ಅಂದ್ರೆ ಡಿಪಾರ್ಟ್ಮೆಂಟ್ ಆಫ್ ಕಾಲೇಜಿಯೇಟ್ ಎಜುಕೇಶನ್ ಅಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡುವುದರ ಮೂಲಕ ಹೆಚ್ಚಿನ ಮಾಹಿತಿಯನ್ನು ಪಡ್ಕೋಬಹುದು.
ಈ ನೋಟಿಫಿಕೇಶನ್ ಕೂಡ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿದ್ದೀನಿ, ಜೊತೆಗೆ ಅಪ್ಲಿಕೇಶನ್ ಲಿಂಕ್ ಅನ್ನು ಕೂಡ ಹಾಕಿದ್ದೀನಿ. ಡಿಸ್ಕ್ರಿಪ್ಷನ್ ಮೇಲೆ ಕ್ಲಿಕ್ ಮಾಡಿ ಹಾಗೆ ಈ ಸಂಬಂಧಪಟ್ಟಂತಹ ಎಲ್ಲ ಮಾಹಿತಿಯನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ, ಮುಂದಿನ ವಿಡಿಯೋದಲ್ಲಿ ಯಾವ ರೀತಿ ನೀವು ಈ ಒಂದು ಅತಿಥಿ ಉಪನ್ಯಾಸಕರ ಹುದ್ದೆಗೆ ಅರ್ಜಿ ಸಲ್ಲಿಸೋದು ಅನ್ನೋದನ್ನ ಲೈವ್ ಡೆಮೋನ್ನೇ ನಿಮ್ ಜೊತೆಗೆ ಹಂಚಿಕೊಳ್ಳುವಂತಹ ಪ್ರಯತ್ನವನ್ನು ಮಾಡ್ತೀನಿ ಅಂತ ಹೇಳ್ತಾ, ವಿಡಿಯೋ ಉಪಕಾರಿಯಾಗಿದೆ ಅಂತ ಭಾವಿಸ್ತಾ ವಿಡಿಯೋನ ಎಂಡ್ ಅಪ್ ಮಾಡ್ತಾ ಇದ್ದೀನಿ. ಮತ್ತೊಂದು ಪ್ರಮುಖ ಮಾಹಿತಿಯೊಂದಿಗೆ ನಿಮ್ಮನ್ನ ಭೇಟಿ ಮಾಡ್ತೀನಿ. ಥ್ಯಾಂಕ್ ಯು. ಹ್ಯಾವ್ ಅ ಗುಡ್ ಟೈಮ್.